ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಂಜನಗೂಡಲ್ಲಿರುವಂತಹ ನಂಜುಂಡೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನಂಜುಂಡೇಶ್ವರ ದೇವಸ್ಥಾನದ ವಿಶೇಷತೆ ಏನು, ಹಾಗೆ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಎಲ್ಲನೂ ನೋಡ್ಕೊಂಡು ಬರೋಣ. ಬನ್ನಿ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರಲ್ವಾ, ಹೊರಗಡೆಯಿಂದ ದೇವಸ್ಥಾನ ನೋಡಲಿಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ನಂಜನಗೂಡಲ್ಲಿರುವಂತಹ ಈ ಶ್ರೀಕಂಠೇಶ್ವರ ದೇವಸ್ಥಾನ ಮೈಸೂರಿನ ಹತ್ತಿರದ ಕಪಿಲಾ ನದಿಯ ದಡದಲ್ಲಿದೆ ಹಾಗೂ ಇದನ್ನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ. ಇದು ಶಿವನಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದ್ದು ಇಲ್ಲಿನ ರಥೋತ್ಸವ ಮತ್ತು ಮಹಾಶಿವರಾತ್ರಿ ಉತ್ಸವಗಳು ಬಹಳ ವಿಶಿಷ್ಟ. ಈ ದೇವಸ್ಥಾನವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ನಾವು ಮಾರ್ನಿಂಗ್ ಬೇಗ ಹೋಗಿದ್ರಿಂದ ಕ್ಯೂ ಎಲ್ಲ ಅಷ್ಟಾಗಿ ಇರಲಿಲ್ಲ. ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಗಡೆ ಬರುವಾಗ ಇನ್ನು ಜನ ಬರ್ತಾ ಇದ್ರಷ್ಟೇ. ಮಾರ್ನಿಂಗ್ ಬೇಗ ಹೋಗಿದ್ರಿಂದ ಜನ ಜಾಸ್ತಿ ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 163ರಿಂದ 170 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆಯೇ ಮೈಸೂರಿಂದ ಸುಮಾರು 23 ಕಿಲೋಮೀಟರಿಂದ 27 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೆ ಒಂದು ಭವ್ಯವಾದ ದ್ರಾವಿಡ ಶೈಲಿಯಲ್ಲಿ ಇರುವಂತಹ ಗೋಪುರ ಮತ್ತು ಕೆತ್ತನೆಯನ್ನು ನೋಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ದ್ರಾವಿಡ ಶೈಲಿಯಲ್ಲಿರುವಂತಹ ಗೋಪುರ ಮತ್ತು ಇಲ್ಲಿನ ಕೆತ್ತನೆಗಳನ್ನು ನೋಡೋದೇ ಒಂಥರ ತುಂಬಾ ಖುಷಿ. ಈ ದೇವಸ್ಥಾನ ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯಗಳಲ್ಲಿ ಒಂದು ಅಂತಲೇ ಹೇಳ್ತಾರೆ. ಹಾಗೆ ಇಲ್ಲಿನ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ತುಂಬಾ ವಿಶೇಷ. ಸುಮಾರು 146ರಿಂದ 147 ಕಂಬಗಳು ದೇವಸ್ಥಾನದ ಆವರಣದಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ಇದು ದ್ರಾವಿಡ ಶೈಲಿಯಲ್ಲಿರುವಂತಹ ದಪ್ಪ ಮತ್ತು ಎತ್ತರದ ಕಂಬಗಳು ನೋಡಲಿಕ್ಕೆ ತುಂಬಾ ಗಮನ ಸೆಳೆಯುತ್ತೆ. ಹಾಗೆ ಇಲ್ಲಿ ನಡೆಯುವಂತಹ ದೊಡ್ಡ ಜಾತ್ರೆ ಶ್ರೀಕಂಠೇಶ್ವರ ರಥೋತ್ಸವ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ದೇವಸ್ಥಾನದ ಒಳಗಡೆ ತುಂಬಾನೇ ದೇವರ ಪ್ರತಿಮೆಗಳಿದೆ, ದೇವರ ವಿಗ್ರಹಗಳಿದೆ. ಆ ಎಲ್ಲ ವಿಗ್ರಹಗಳಿಗೆ ಪ್ರತಿದಿನ ಪೂಜೆ ನಡೆಯುತ್ತೆ. ಸುಮಾರು 120 ಅಡಿ ಎತ್ತರದ ಭವ್ಯ ಗೋಪುರ ದೇವಸ್ಥಾನದ ಒಳಗಡೆ ಇದೆ. ಹಾಗೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಈ ದೇವಾಲಯ ನಿರ್ಮಾಣ ಗಂಗರ ಕಾಲದಲ್ಲಿ ಪ್ರಾರಂಭ ಆಗಿ ನಂತರ ಚೋಳರು, ಹೊಯ್ಸಳರು ಮತ್ತು ಮೈಸೂರಿನ ಒಡೆಯರು ಇದರ ವಿಸ್ತರಣೆಗೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಟಿಪ್ಪುವಿನ ಆನೆಗೆ ದೃಷ್ಟಿ ಬಂದಿದ್ದರಿಂದ ಕೃತಜ್ಞತೆಯಾಗಿ ಪಚ್ಚಲಿಂಗವನ್ನು ದೇವಾಲಯಕ್ಕೆ ಅರ್ಪಿಸಿದ್ದಾನೆ ಅಂತ ಹೇಳಿ ಪ್ರತೀತಿ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಇವಾಗ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹಾಗೆ ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ಹತ್ತಿರದಲ್ಲೇ ಇರುವಂತಹ ದೇವಸ್ಥಾನದ ಕಪಿಲಾ ನದಿಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಈ ಕಪಿಲಾ ನದಿ ಬಗ್ಗೆ ಹೇಳಬೇಕಾದ್ರೆ ನಂಜನಗೂಡಿನ ಕಪಿಲಾ ನದಿ ಅಂದರೆ ಕಬಿನಿ ಕೇರಳದ ವಯನಾಡಿನಲ್ಲಿ ಉಗಮವಾಗಿ ಸುಮಾರು 212 ಕಿಲೋಮೀಟರ್ ಹರಿದು ನರಸೀಪುರದಲ್ಲಿ ಕಾವೇರಿಯನ್ನು ಸೇರುವ ಪ್ರಮುಖ ಉಪನದಿಯಾಗಿದೆ. ಹಾಗೆ ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವಂತಹ ಈ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದ ಪಕ್ಕ ಹರಿಯುವ ಈ ನದಿ ಭಕ್ತರಿಗೆ ಪುಣ್ಯಸ್ಥಾನದ ಸ್ಥಳವಾಗಿದೆ. ಮಳೆಗಾಲದಲ್ಲಿ ಕಬಿನಿ ಜಲಾಶಯದಿಂದ ನೀರು ಬಿಟ್ಟಾಗ ಇಲ್ಲಿ ಪ್ರವಾಹ ಭೀತಿ ಸಾಮಾನ್ಯವಾಗಿದೆ. ಹಾಗಾಗಿ ಈ ನದಿಯ ಉಗಮ ಸ್ಥಳ ಬಂದು ಕೇರಳದ ವಯನಾಡು ಅಂದರೆ ಪಶ್ಚಿಮ ಘಟ್ಟ, ಸಂಗಮ ತಿರುಮಕ್ಕೂಡಲು ನರಸೀಪುರದಲ್ಲಿ ಕಾವೇರಿ ನದಿಯೊಂದಿಗೆ ಅಂತ ಹೇಳ್ತಾರೆ. ಕೇರಳದಲ್ಲಿ ಭಾರಿ ಮಳೆಯಾದಾಗ ಕಬಿನಿ ಅಣೆಕಟ್ಟಿನಿಂದ ನೀರನ್ನು ಬಿಡುವುದರಿಂದ ನಂಜನಗೂಡಿನ ತಗ್ಗು ಪ್ರದೇಶ ಮತ್ತು ದೇಗುಲದ ಮೆಟ್ಟಿಲುಗಳು ಇಲ್ಲಿ ಜಲಾವೃತಗೊಳ್ಳುತ್ತೆ. ಈ ನದಿ ಮೈಸೂರು ಜಿಲ್ಲೆಯ ಪ್ರಮುಖ ನದಿಯಲ್ಲಿ ಒಂದು. ಇದು ಪ್ರವಾಹದ ಸಮಯದಲ್ಲಿ ಹೆಚ್ಚಾಗಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತೆ. ಹಾಗೆ ಇದು ದೇವಾಲಯದ ಆವರಣ ಮತ್ತು ಸುತ್ತಲಿನ ಪ್ರದೇಶವನ್ನು ಜಲಾವೃತಗೊಳಿಸುತ್ತೆ ಮಳೆಗಾಲ ಟೈಮಲ್ಲಿ.
ಹಾಗೆ ಮಳೆಗಾಲದಲ್ಲಿ ನದಿ ತುಂಬಿ ಹರಿಯುವಾಗ 16 ಕಾಲು ಮಂಟಪ ಮತ್ತು ನದಿ ಅಂಚಿನಲ್ಲಿರುವ ದೇವಸ್ಥಾನಗಳು ಮುಳುಗಡೆಯಾಗುತ್ತೆ. ನೋಡಿದ್ರಲ್ಲೋ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗಲ್ಲಿ ನಂಜನಗೂಡು ದೇವಸ್ಥಾನದ ವಿಶೇಷತೆ ಹಾಗೂ ಅಲ್ಲಿನ ಕಪಿಲಾ ನದಿಯ ವೈಶಿಷ್ಟ್ಯತೆ ಏನು ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.